ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ನಮ್ಮಲ್ಲಿ ಫಿಲಿಪ್ಸ್, ಕ್ರಾಂಪ್ಟನ್ ಗ್ರೇವ್ಸ್, ಕೈತನ್, ಓಸ್ರಾಮ್, ವಿಪ್ರೋ, ಓರಿಯಂಟ್, ಸಿಎಫ್ಎಲ್ ಲೈಟ್ಸ್, ಝೂಮಾ ಲೈಟ್ಸ್, ಫ್ಯಾನ್ಸಿ ವಾಲ್ ಲೈಟ್ಸ್, ಗೇಟ್ ಲೈಟ್ಸ್, ಸೀಲಿಂಗ್ ಲೈಟ್ಸ್, outdoor pictures, street lights, appliances, autumn fans, all types of fans, iron box, water heater, spotlights ಇತ್ಯಾದಿಗಳು ಡಿಸ್ಕೌಂಟ್ ದರದಲ್ಲಿ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ, ಸಂಪರ್ಕಿಸಿ. ಲೈಟಿಂಗ್ ಪಾಯಿಂಟ್, SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 0825823041, ಮೊಬೈಲ್ 9481752220. ನಮಸ್ಕಾರ, ಹೆಬ್ರಿನ್ಸ್ಗೆ ಸ್ವಾಗತ. ಸುದ್ದಿ ವಿವರಣೆಗಳು. ನಂಚಾರು ಹಿರಿಯಾಣದ ಅಮ್ರಕಲ್ನಲ್ಲಿ ಕುಡುಬಿ ಸಮುದಾಯ ಭವನದ ಶಿಲಾನ್ಯಾಸ ಆದಿತ್ಯವಾರ ಸಂಜೆ ನಡೆಯಿತು. ಕುಡುಬಿ ಸಮಾಜೋದ್ಧಾರಕ ಸಂಘ ಉಡುಪಿ ಜಿಲ್ಲೆ, ಕುಡುಬಿ ಕೂಡುಕಟ್ಟುಗಳ ಒಕ್ಕೂಟ ಉಡುಪಿ ಜಿಲ್ಲೆ, ಸಮುದಾಯ ಭವನ ನಿರ್ಮಾಣ ಸಮಿತಿ ಆಮ್ರಕಲ್ಲು ಹಿಲಿಯಾಣ ಇದರ ವತಿಯಿಂದ ಕುಡುಬಿ ಸಮುದಾಯ ಭವನದ ಶಿಲಾನ್ಯಾಸ ಸಮಾರಂಭ ಭಾನುವಾರ ಸಂಜೆ ನಡೆಯಿತು. ಸಮಾಜ ಕಲ್ಯಾಣ ಹಾಗೂ ಬಂದಿಖಾನೆ ಸಚಿವರಾದ ನಾರಾಯಣಸ್ವಾಮಿಯವರು ಶಿಲಾನ್ಯಾಸ ನೆರವೇರಿಸಿದರು. ಈಗ ನಾರಾಯಣಸ್ವಾಮಿಯವರು ಮುಖ್ಯಮಂತ್ರಿಗಳ ಕಲ್ಲಿನ ಜೊತೆಗೆ ಮತ್ತೊಂದು ಕಲ್ಲನ್ನ ಶಾಸಕರಾದ ರಘುಪತಿ ಭಟ್. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡ ಅವರು ನೆರವೇರಿಸಿದರು. ಈ ಸಮುದಾಯದ ಕತ್ತಲೆಯನ್ನು ನಿವಾರಣೆ ಮಾಡುವಂತ 1 ಕೋಟಿಯ ಭರವಸೆಯೊಂದಿಗೆ ಸಮುದಾಯ ಭವನದ ಶಿಲಾನ್ಯಾಸದ ದೀಪ ಬೆಳಗುವ ಉದ್ಘಾಟನೆಯ ಕಾರ್ಯಕ್ರಮ ಸಾಗಿ ಬಂದಿದೆ. ಈ ಗೊನೆಯಲ್ಲಿ ಬಾಳಬೇಕು ಅನ್ನುವಂತಹ ಸಂಕೇತದೊಂದಿಗೆ ಸದಾನಂದ ಗೌಡರವರು ಕಲ್ಪವೃಕ್ಷದ ಕವರ್ ಅಥವಾ ಕವಚವನ್ನು ತೆಗೆದಿದ್ದಾರೆ. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಉಡುಪಿ ಕ್ಷೇತ್ರದ ಶಾಸಕರಾದ ರಘುಪತಿ ಭಟ್ ಅವರು ಕುಡುಬಿ ಜನಾಂಗವನ್ನು SC ಸಮುದಾಯಕ್ಕೆ ಸೇರ್ಪಡೆ ಮಾಡಲು ಮನವಿ ಮಾಡಿದರು. ಒಂದು ಸಭೆಯನ್ನು ಅವರು ಸಮಾಜ ಕಲ್ಯಾಣ ಪ್ರಧಾನ ಕಾರ್ಯದರ್ಶಿಗಳನ್ನ ನಮ್ಮ ಡಾಕ್ಟರ್ VS ಆಚಾರ್ಯ ಎದ್ದುಕೊಂಡು ಒಂದು ಸಭೆಯನ್ನ ಆಗಿತ್ತು. ಇನ್ನೊಂದು ನಮ್ಮ ಸಮಾಜ ಕಲ್ಯಾಣ ಸಚಿವರನ್ನ ಕರೆದು ಒಂದು ಸಭೆಯನ್ನ ಮಾಡೋಣ ಅಂತ ಅವರೊಂದು ದಿನ ನಿಗದಿ ಮಾಡಿದ್ರು. ಆ ನಂತರ ಅವರ ಅಧಿಕಾರ ಹೋಯ್ತು ಆ ಸಂದರ್ಭದಲ್ಲಿ. ಆದ್ರೆ ಹತ್ರ ಬಂದಿತ್ತು. ಆದ್ರೆ ಅದಕ್ಕೆ ಅವರು ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ರು. ಅವರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿಕೊಂಡು ಬಂದಿದ್ದಾರೆ. ಇವತ್ತು ಪ್ರಥಮ ಬಾರಿಗೆ ನಮ್ಮ ಒಬ್ರು ಸಮಾಜ ಕಲ್ಯಾಣ ಸಚಿವರು ಈ ಒಂದು ಶಿಲಾನ್ಯಾಸದ ಕಾರ್ಯಕ್ರಮ ಬಂದಿದ್ದಾರೆ. ಕುಡುಬಿ ಸಮಾಜದ ಒಂದು ಪ್ರಥಮ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಸಚಿವರು ಬಂದಿದ್ದಾರೆ. ವಿಶೇಷವಾಗಿ ನಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ, ನಾವೆಲ್ಲ ಜನಪ್ರತಿನಿಧಿಗಳು ಊರಿನ ಎಲ್ಲರೂ ಗೊತ್ತಿದ್ದ ಹಾಗೆ, ಇವತ್ತು ಕುಡುಬಿ ಸಮಾಜ ಅತ್ಯಂತ ಹಿಂದುಳಿದಂತ ಒಂದು ಸಮಾಜ, ಅತ್ಯಂತ ಹಿಂದುಳಿದಂತಹ ಸಮಾಜ. ತಾವು ಸಮಾಜ ಕಲ್ಯಾಣ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ಳುವಂತಹದ್ದು, ಅವರು ತಮ್ಮ ಮೇಲೆ ಬಹಳ ಭರವಸೆ ಇಟ್ಕೊಂಡು ತಮ್ಮನ್ನ ಕಾರ್ಯಕ್ರಮಕ್ಕೆ ಕರೆದು ತಮ್ಮ ಈ ಅವಧಿಯಲ್ಲೇ ಇನ್ನಿರುವಂತಹ 5-6 ತಿಂಗಳ ಅವಧಿ ಒಳಗೆ ಕ್ಯಾಬಿನೆಟ್ ನಲ್ಲಿ SCಗೆ ಮಾಡ್ತೇವೆ ಅಂತ ಹೇಳುವಂತ ಪ್ರಸ್ತಾವನೆಯನ್ನ ಕಳಿಸಬೇಕು ಅಂತ ಹೇಳುವಂತ ನಿರೀಕ್ಷೆಯಲ್ಲಿ ತಾವಿದ್ದಾರೆ. ಸದಾನಂದಗೌಡರು ತಮಗೆ ಬೆಂಬಲವನ್ನ ಕೊಡ್ತಾರೆ. ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿದ್ದ ಸದಾನಂದ ಗೌಡ ಅವರು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಹಾಗೂ ರಘುಪತಿ ಭಟ್ ಅವರು ಕುಡುಬಿ ಸಮಾಜಕ್ಕೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿಕೊಂಡರು. ಶ್ರೀನಿವಾಸ್ ಶೆಟ್ಟಿ, ರಘುಪತಿ ಭಟ್ ಪ್ರಾರಂಭ ಮಾಡಿದ್ರು. ನಾವು ಸ್ವಲ್ಪ ಮುಂದೆ ತಗೊಂಡೋಗಿ ಒಂದು ಕಲ್ಯಾಣ ಮಂಟಪ ಮಾಡಿದೆವು. ನಾರಾಯಣ ಸ್ವಾಮಿಯವರು ಇನ್ನಷ್ಟು ಮುಂದೆ ತಗೊಂಡೋಗಿ ನಮ್ಮನ್ನ ಪರಿಶಿಷ್ಟ ಸೇರಿಸಬೇಕು, ಅದಕ್ಕಾಗಿ ನಾವು ಒಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಹೇಳುವಂತ ಒಂದು ಸಾಂಕೇತಿಕವಾಗಿ ನಾವು ದೀಪ ಪ್ರಜ್ವಲನ ಮಾಡಿದ್ದೇವೆ. ಖಂಡಿತವಾಗಿಯೂ ನಮ್ಮ ಮಿತ್ರರು ಹೇಳಿದ ರೀತಿಯಲ್ಲಿ ಈ ಇಡೀ ಸಮಾಜದ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಮುಂದೆ ಸಂತಸದ ದಿನಗಳು ಆದಷ್ಟು ಶೀಘ್ರವಾಗಿ ಎಲ್ಲರ ಮನೆಯಲ್ಲಿ ಕಾಣಬೇಕು. ಇದು ನಮ್ಮೆಲ್ಲರ ಆಸೆ. ಅದಕ್ಕಾಗಿ ನಾವು ಜಂಟಿ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ನಾರಾಯಣಸ್ವಾಮಿಯವರು ಮಾತನಾಡಿ ಕುಡುಬಿ ಸಮಾಜಕ್ಕೆ ಬೇಕಾದ ಎಲ್ಲಾ ರೀತಿಯ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಮಾಡಿಸಿಕೊಡುವ ಭರವಸೆಯನ್ನು ನೀಡಿದರು. ಸನ್ಮಾನ್ಯ ರಘುಪತಿ ಭಟ್ ಅವರು ಇಬ್ಬರು ಈ ಸಮಾಜದ ಮುಗ್ಧತೆಯನ್ನು ನೋಡಿ
ಇವರಿಗೆ ಒಂದು ಕಾಯಕಲ್ಪವನ್ನು ಮಾಡಲೇಬೇಕಂತೇಳಿ ತೀರ್ಮಾನವನ್ನು ಮಾಡಿ ಭೂಮಿಯನ್ನು ಒಳಗೊಂಡಂತೆ 1 ಕೋಟಿ ಬಿಡಿಮಡಿಗೆ ಶ್ರಮಿಸಿ ಮತ್ತು ಇವರನ್ನ SC ಮತ್ತು STಗೆ ಅಥವಾ ಸೇರಿಸಲೇಬೇಕಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸ್ತಾ ಇರ್ತಕ್ಕಂಥ ಇಬ್ಬರು ಶಾಸಕರನ್ನ ಒಬ್ಬ ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವನಾಗೋದಕ್ಕಿಂತ ಈ ಸಮಾಜದಲ್ಲಿ ದಲಿತ ಬಂಧುವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ 65 ವರ್ಷಗಳ ಕಾಲ ಅಥವಾ 40 ವರ್ಷಗಳ ಕಾಲ ಈ ರಾಜ್ಯದ ಆಡಳಿತವನ್ನು ನೋಡಿರ್ತಕ್ಕಂಥ ಅನೇಕ ಮಹಾನ್ ಭಾವರು ಇದ್ದಾರೆ. ಅನೇಕ ಸಮುದಾಯಗಳ ಬಗ್ಗೆ ಗಮನವನ್ನ, ಅವರ ಶಿಕ್ಷಣದ ಪ್ರಗತಿಯನ್ನ, ಸಾಮಾಜಿಕ ಬದುಕನ್ನ, ರಾಜ್ಯದ ಆಡಳಿತ ವ್ಯವಸ್ಥೆ ನೋಡಿರ್ತಕ್ಕಂಥ ಮಹಾನ್ ಭಾವರು, ವಿದ್ಯಾವಂತ ಸಮುದಾಯ ತಾವಿದೆಯಾ. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಕುಡುಬಿ ಮಹಾಸಂಘದ ಅಧ್ಯಕ್ಷರಾದ ರಾಮಗೌಡ ಮಿಜಾರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜ್ಯೋತಿ ಎಸ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಶ್ವತ್ ಶೆಟ್ಟಿ, ತಾಲೂಕು ಪಂಚಾಯತ್ ಸದಸ್ಯರಾದ ಸುರೇಶ್ ಕೊಠಾರಿ, ನಾಲ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ಹೆಗಡೆ ಸೇರಿದಂತೆ ರವಿ ನಾಯ್ಕ, ಅಣ್ಣಪ್ಪ ನಾಯ್ಕ, ಗಣಪತಿ ನಾಯ್ಕ, ನಾರಾಯಣ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಗಣ್ಯರನ್ನು ಸಾಂಪ್ರದಾಯಿಕ ಕುಡುಬಿ ಕುಣಿತದೊಂದಿಗೆ ವೇದಿಕೆಗೆ ಕರೆತರಲಾಯಿತು. ವೇದಿಕೆಯಲ್ಲಿ ಸಾಂಪ್ರದಾಯಿಕ ಕುಣಿತದೊಂದಿಗೆ ಸ್ವಾಗತವನ್ನು ಕೂಡ ಕೋರಲಾಯಿತು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕೊಂಕಣಿ ಜಾನಪದ ಸಂಭ್ರಮವು ಇತ್ತೀಚೆಗೆ ಕಾರ್ಕಳದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕಾಸರಗೋಡು ಚಿನ್ನ ಅವರು ಮಾತನಾಡಿದರು. ಹೋದರೆ ಮಾತ್ರ ಅವರಿಗೆ ಎರಡೂ ಮಾಡ್ಲಿಕ್ಕೆ ಗೊತ್ತು, ಒಬ್ಬರಿಗೆ ಗೆಲ್ಲಿಸ್ಲಿಕ್ಕೂ ಗೊತ್ತು, ಒಬ್ಬರಿಗೆ ಸೋಲಿಸ್ಲಿಕ್ಕೂ ಗೊತ್ತು. ಅದಕ್ಕೋಸ್ಕರ ನಾವು ರಾಜಕೀಯ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ನಿಮ್ಮ ಕೊಂಕಣಿ ಜನಗಳ ಪ್ರೀತಿ ವಿಶ್ವಾಸಗಳು ಪರಿಪೂರ್ಣವಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ಯಾವ ಕಾಲಕ್ಕೂ ಕೂಡ ನಂಬಿದ ಕೊಂಕಣಿಯವರು ಯಾವತ್ತೂ ಕೂಡ ದೈವದ ಬಿಟ್ಟು ಕೊಡುವುದಿಲ್ಲ ಅನ್ನೋದನ್ನ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯವರು 12 ಲಕ್ಷ ರೂಪಾಯಿಯ ಪುಸ್ತಕಗಳನ್ನು ಕೊಂಕಣಿ ಅಕಾಡೆಮಿ ಸಾಹಿತ್ಯ ರಥ ಅನ್ನೋ ಒಂದು ಕಲ್ಪನೆಯೊಂದಿಗೆ 120 ಶಾಲೆಗಳಿಗೆ ಉಚಿತವಾಗಿ ನಾವು ಕೊಂಕಣಿ ಪುಸ್ತಕಗಳನ್ನು ಹಂಚುವ ಮುಖಾಂತರ ಐತಿಹಾಸಿಕವಾದಂತಹ ದಾಖಲೆಯನ್ನು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಮಾಡಿದೆ. ನಾಳೆ 3 ಜನ ನಾವು 80 ವಯಸ್ಸಿನ ಎಲ್ಲ ಬಿಕ್ಕಿನ 3 ಜನ ಗಣ್ಯರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ, ಪ್ರಶಸ್ತಿ ಕೊಡ್ತಾ ಇದ್ದಾವೆ. ವೇದಿಕೆಯಲ್ಲಿ ಮಾಜಿ ಶಾಸಕರಾದ ಸುನಿಲ್ ಕುಮಾರ್ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ನಾಡ್ಪಾಲು ಗ್ರಾಮ ಅರಣ್ಯ ಹಕ್ಕು ಸಮಿತಿಯ ವತಿಯಿಂದ ಹಕ್ಕುಪತ್ರ ವಂಚಿತ ಕುಟುಂಬಗಳ ಪರವಾಗಿ ಅಧಿಕಾರಿಗಳ ಗಮನ ಸೆಳೆಯಲು ನಿಟ್ಟಿನಲ್ಲಿ ಹೆಬ್ರಿಯ ಪ್ರವಾಸಿ ಮಂದಿರದಲ್ಲಿ ಇತ್ತೀಚೆಗಷ್ಟೇ ಪತ್ರಿಕಾಗೋಷ್ಠಿ ಕರೆಯಲಾಯಿತು. ಹೆಬ್ರಿ ಸಮೀಪದ ನಾಡ್ಪಾಲು ಗ್ರಾಮದ ಹಲವು ಕುಟುಂಬಗಳು ಹಕ್ಕುಪತ್ರಗಳನ್ನು ಸರ್ಕಾರದಿಂದ ಪಡೆದಿರಲಿಲ್ಲ. ಹಕ್ಕುಪತ್ರಕ್ಕಾಗಿ ಆಗ್ರಹ ನಡೆಸಿದರೆ ಇಲಾಖೆ ಮತ್ತು ಸರ್ಕಾರ ಇಲ್ಲ ಸಲ್ಲದ ಕುಂಟು ನೆಪ ಹೇಳಿ ಜನತೆಗೆ ಮೋಸ ಮಾಡುತ್ತಿದೆ ಎಂದು ಆರೋಪಿಸಿ ಪತ್ರಿಕಾ ಹೇಳಿಕೆಯನ್ನು ನೀಡಲಾಯಿತು. ಈ ಭಾಗದಲ್ಲಿ 750ಕ್ಕೂ ಹೆಚ್ಚು ಕುಟುಂಬಗಳಿದ್ದು ರಸ್ತೆ, ವಿದ್ಯುತ್, ಆಸ್ಪತ್ರೆ, ಬಸ್ ನಿಲ್ದಾಣ, ದೂರವಾಣಿ ಸಂಪರ್ಕ ಇವೆ. ಅರಣ್ಯ ಪ್ರದೇಶ ಎಂಬ ವಾದಕ್ಕೆ ಪ್ರಸ್ತುತ ಇಲ್ಲಿ ಪುಷ್ಟಿ ಇಲ್ಲ. ಅನಾದಿ ಕಾಲದಿಂದಲೂ ಈ ಭಾಗದಲ್ಲಿ ಕುಟುಂಬಗಳು ವಾಸವಿದ್ದ ಬಗ್ಗೆ ಅನೇಕ ಪುರಾವೆಗಳಿರುವ ಬಗ್ಗೆಯೂ ಗಮನ ಸೆಳೆಯಲಾಯಿತು. ಈ ಬಗ್ಗೆ ಪತ್ರಿಕಾ ಮಾಹಿತಿಯನ್ನು ಉಪನ್ಯಾಸಕರಾದ ಆನಂದ್, ಅರಣ್ಯ ಸಮಿತಿಯ ತಿಮ್ಮಪ್ಪ ನೀಡಿದರು. ಕಾರ್ಯದರ್ಶಿ ಹಾಗೂ ಸದಸ್ಯರುಗಳ ರಚನೆಯ ನಂತರ ಇವರು ಅನುಸೂಚಿತ ಬುಡಕಟ್ಟು ಕುಟುಂಬದ ಮತ್ತು ಇತರ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವ ಅಧಿನಿಯಮ 2006ರ ನಿಯಮಗಳು ಏನಿದೆ ಅದರ ಪ್ರಕಾರವಾಗಿ ಇವರು ಕಾರ್ಯಪ್ರವೃತ್ತರಾಗಿರ್ತಾರೆ. ಅರ್ಜಿಗಳನ್ನ 5/8/2009 ಇವರು ಈ ಸಮಿತಿ ಮೂಲಕ ಸ್ವೀಕರಿಸಲಾಗುತ್ತದೆ. ಹಕ್ಕು ಪತ್ರ ವಂಚಿತ ಕುಟುಂಬಗಳ ಅರ್ಜಿ ಬಂದಿರುವುದು ನಾಡ್ಪಾಲು ಗ್ರಾಮದಲ್ಲಿ 378 ಅರ್ಜಿಗಳು ಬಂದಿರುತ್ತದೆ. 378 ಅರ್ಜಿಗಳು ಬಂದಿರುತ್ತದೆ. ಹಕ್ಕುಪತ್ರ ವಂಚಿತ ಕುಟುಂಬಗಳಿಂದ ನಾಡ್ಪಾಲು ಗ್ರಾಮದ ಅರಣ್ಯ ಹಕ್ಕು ಸಮಿತಿಗೆ ಬಂದಿರುವಂತಹ ಅರ್ಜಿಗಳು ಸಂಖ್ಯೆ 378.
ಪರಿಶಿಷ್ಟ ಪಂಗಡಗಳ ಕುಟುಂಬಗಳ ಅರ್ಜಿ ಒಟ್ಟು 56 ಬಂದಿದೆ. 378ರಲ್ಲಿ 56 ಪರಿಶಿಷ್ಟ ಪಂಗಡಗಳ ಕುಟುಂಬಗಳ ಅರ್ಜಿ. ಇದರಲ್ಲಿ ಈಗಾಗಲೇ ಹಕ್ಕುಪತ್ರ ಕೊಟ್ಟಿರುವ ಕುಟುಂಬಗಳ ಸಂಖ್ಯೆ, ಅದರಲ್ಲಿ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಒಟ್ಟು 43 ಕುಟುಂಬಗಳಿಗೆ ಹಕ್ಕುಪತ್ರವನ್ನ ಕೊಡಲಾಗಿದೆ. ಸಾಕ್ಷ್ಯಾಧಾರಗಳ ಇಲಾಖೆಯವರು ಕೇಳಿದ್ದು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಪರಿಗಣಿಸಿ ಹಕ್ಕುಪತ್ರ ವಂಚಿತ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿಯಮದಂತೆ ವ್ಯಾಪ್ತಿಯ ಪ್ರದೇಶ ಎಂಬುದು ವಾಸ್ತವದಲ್ಲಿ ಹಕ್ಕುಪತ್ರ ವಂಚಿತ ಕುಟುಂಬಗಳು ಅನಾದಿ ಕಾಲದಿಂದಲೂ ವಾಸಿಸಿರುತ್ತಾರೆ. ಇಲ್ಲಿ ಮೂಲಭೂತ ಸೌಕರ್ಯಗಳಾದ ಪಂಚಾಯತ್ ರಸ್ತೆ, ವಿದ್ಯುತ್, ದೂರವಾಣಿ ಸಂಪರ್ಕ, ಪುರಾತನ ದೇವಸ್ಥಾನಗಳು, ಪ್ರಾಥಮಿಕ ಶಾಲೆ, ಆಸ್ಪತ್ರೆ, ಬಸ್ಸು ನಿಲ್ದಾಣಗಳು, ರಾಜ್ಯ ಹೆದ್ದಾರಿ, ಸುಮಾರು 750 ಕುಟುಂಬಗಳು ವಾಸವಿರುವುದರಿಂದ ಇದನ್ನು ಅರಣ್ಯ ಪ್ರದೇಶವೆಂದು ಪರಿಗಣಿಸುವುದು ಸರಿಯಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾದ ಚಂದ್ರಶೇಖರ್ ಶೆಟ್ಟಿ, ಅನಿತಾ, ಶಶಿಕಲಾ, ಸುಜಾತ, ರಾಮನಾಯ್ಕ್, ಸುಧಾಕರ್ ಹೆಗಡೆ, ವಿಠಲ್ ಹೆಗಡೆ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಬ್ರಿ ಮತ್ತು ವರಂಗ ಸಿಎ ಬ್ಯಾಂಕ್ನ ನವೋದಯ ಸ್ವಸಹಾಯ ಗುಂಪು ಸದಸ್ಯರ ಸಮವಸ್ತ್ರ ವಿತರಣಾ ಸಮಾರಂಭವು ಹೆಬ್ರಿಯಲ್ಲಿ ನಡೆಯಿತು. ನವೆಂಬರ್ 17ರಂದು ಹೆಬ್ರಿಯ ಅನಂತ ಪದ್ಮನಾಭ ಸನ್ನಿಧಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮವಸ್ತ್ರ ವಿತರಣೆ ಮಾಡಿದ ನಿವೃತ್ತ ಜೆಡಿ ಎಚ್ ರಘುರಾಮ್ ಸೋಮಯಾಜಿ ಅವರು ಮಾತನಾಡಿದರು. ಇನ್ನೂ ಒಂದು ಒಳ್ಳೆಯ ಉದಾಹರಣೆ ನಮ್ಮ ಹತ್ರ ಇರುವಂತಹ ದುರ್ಗ ಅಂತ ಒಂದು ಕ್ಷೇತ್ರ ಇದೆ. 3 ಕಿಲೋಮೀಟರ್ ಕಡಿದಾದ ಬೆಟ್ಟವನ್ನು ಹತ್ತಿ ಹೋಗಬೇಕು, ಬಹಳ ಕಷ್ಟಪಟ್ಟು ಹೋಗಬೇಕಾಗ್ತದೆ. ಬೇಸಿಗೆಯಲ್ಲಿ ಜೀವನ ಹೋಗುವಾಗ ಮಳೆಗಾಲದಲ್ಲಿ ನಡ್ಕೊಂಡೇ ಹೋಗಬೇಕು. ಅಲ್ಲಿ ವರ್ಷಕ್ಕೆ 100ಕ್ಕೂ ಹೆಚ್ಚು ಭಕ್ತರು ಸೀರೆಯನ್ನು ಅರ್ಪಣೆ ಮಾಡ್ತಾರೆ. ಸ್ತ್ರೀ ದೇವತೆಗಳಿಗೆ ಈ ಸೀರೆಯನ್ನು ಇಷ್ಟು ಒಂದು ಇಚ್ಛೆ ಇತ್ತು, ಸೀರೆಯನ್ನು ಅವರು ಭಕ್ತರಿಂದ ಬೇರೆ ಸ್ವೀಕರಿಸಬಹುದು. ಅಧ್ಯಕ್ಷತೆ ವಹಿಸಿದ್ದ ಎಸ್ಸಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ನವೋದಯ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಎಂಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿದರು. ಆದ್ರೆ ಮಹಿಳೆಯರನ್ನು ಯಾವತ್ತೂ ಮೇಲೆ ಬರಲಿಕ್ಕೆ ನಾವು ಬಿಡುತ್ತಿಲ್ಲ. ಇಷ್ಟೆಲ್ಲ ಹೇಳ್ತೇವೆ ನೋಡಿ, ಇಲ್ಲಿ ಯಾರಾದ್ರೂ ಮಹಿಳೆ ಇರ್ತಾರೆ. ಸರ್ಕಾರ ಹೇಳಿದ್ರೆ ನಿಮ್ಗೆ ಇಷ್ಟು ಮೀಸಲಾತಿ, ಅಷ್ಟು ಮೀಸಲಾತಿ ಕೊಡ್ತೇವೆ ಅಂತ, ಕೇಂದ್ರದಲ್ಲಿ 33% ಮೀಸಲಾತಿ ಕೊಡ್ತೇವೆ ಅಂತ ಯಾವತ್ತೂ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಅಂದ್ರೆ ನಮ್ಗೆ ಹುಚ್ಚು. ನಾನು ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ. ಒಂದು ಪಕ್ಷ ಆಡಳಿತದಲ್ಲಿದ್ದು ಆವಾಗ ವಿರೋಧ ಪಕ್ಷ ಒಂದಾಗಿತ್ತು, ಆವಾಗ ಅವ್ರನ್ನು ಬಿಡಲಿಲ್ಲ ಅಂತ ಹೇಳಿದ್ರು. ಇವತ್ತು ಅವರು ಆಡಳಿತ ನಡೆಸಿದ್ದಾರೆ, ಇವರು ಬಿಡಲಿಲ್ಲ ಅಂತ ಹೇಳ್ತಾರೆ. ಮತ್ತು ನಿಮ್ಮಂತೂ ಯಾರು ಪಾಲ್ಗೊಳ್ಳುವುದು. ಆದರೆ ನಾನು ಹೇಳ್ತಾ ಇದ್ದೇನೆ, ಪಾಲ್ಗೊಳ್ಳುವುದು ಬೇಡ, ನಾವು ಸ್ವಯಂ ಶಕ್ತಿಯಿಂದ ಮುಂದೆ ಬರಬೇಕು. ಅದಕ್ಕೆ ಕಟ್ಟಿದ್ದೇವೆ ಈ ನವೋದಯವನ್ನು. ಮುಖ್ಯ ಅತಿಥಿಗಳಾದ ಉದ್ಯಮಿ ಎಚ್ ಭಾಸ್ಕರ್ ಜೋಯಿಸ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಯಾಕೆಂದ್ರೆ ಈ ಸಮವಸ್ತ್ರ ಅಂತ ಹೇಳುವಂತದ್ದನ್ನ ನಾವು ಕೊಟ್ಟಾಗ ಇದು ಇಂಥದ್ದೇ ಒಂದು ಸಂಘ ಸಂಸ್ಥೆಯಿಂದ ಬಂದ ಬಟ್ಟೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ಹಲವಾರು ಭಜನೆ ತಂಡಗಳಿರ್ತವೆ, ಅಥವಾ ಧರ್ಮಸ್ಥಳ ಗ್ರಾಮಾಂತರ ಯೋಜನೆ ಇರ್ತದೆ, ಅಥವಾ ನವೋದಯ ಸ್ವಸಹಾಯ ಸಂಘಗಳಿರ್ತವೆ. ಈ ಒಂದು ಸಮವಸ್ತ್ರವನ್ನ ಹಂಚಿದವಾಗ ನಾವು ಮಹಿಳೆಯರಲ್ಲಿ ನೋಡ್ತೇವೆ. ಹೇಗೆ ಹೇಳಿದ್ರೆ, ಒಂದು ಗುಂಪಿಗೆ ಸೇರಿದಂತಹ ಮಹಿಳೆಯರು ಹೇಳುವಂತಹದ್ದು ಹೆಚ್ಚು ಕಾಣ್ತದೆ. ಸರ್ವಸಾಮಾನ್ಯವಾಗಿ ಯಾವುದೇ ದೇವಸ್ಥಾನ ಇರ್ಬೋದು, ನಮ್ಮ ಸ್ವಾಮಿಗಳು ಹೇಳ್ತಾರೆ, ಯಾವುದೇ ಮನೆಯಲ್ಲಿ ಕೊಡುವ ಬಟ್ಟೆ ಇರಬಹುದು, ಅದು ವಿವಿಧ ರೀತಿಯ ಕಲರ್ನಲ್ಲಿ ಇರ್ತದೆ. ಆದರೆ ಇದು ಎಲ್ಲ ಒಂದೇ ರೀತಿಯ ಕಲರ್ನಲ್ಲಿ ಇರುವುದರಿಂದ ಇದು ಇಂತಹ ಸಂಘ ಸಂಸ್ಥೆಯಲ್ಲೇ ಕೊಟ್ಟದ್ದು ಅಂತ ಹೇಳಿ ಗೊತ್ತಾಗ್ತದೆ. ಇದೇ ಸಂದರ್ಭದಲ್ಲಿ 2 ನೂತನ ಸಂಘಗಳಿಗೆ ಚಾಲನೆ ಮತ್ತು 2 ಸಂಘಗಳಿಗೆ ಸಾಲ ಸೌಲಭ್ಯವನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಹೆಬ್ರಿ ಸಿಎ ಬ್ಯಾಂಕಿನ ಅಧ್ಯಕ್ಷ ಕರುಣಾಕರ ಶೆಟ್ಟಿ, ಉಪಾಧ್ಯಕ್ಷರಾದ ನವೀನ್ ಅಡ್ಯಂತಾಯ, ವರಂಗ ಸಿಎ ಬ್ಯಾಂಕಿನ ರವಿ ಪೂಜಾರಿ, ಚಂದ್ರಶೇಖರ ಬಾಯೇರಿ, ಉದ್ಯಮಿ ಎಚ್ ರಾಧಾಕೃಷ್ಣ ನಾಯಕ್ ಉಪಸ್ಥಿತರಿದ್ದರು.
ಇದೀಗ ಜಾಹೀರಾತಿನ ನಂತರ ಹೆಬ್ರಿ ನ್ಯೂಸ್ ಮುಂದುವರೆಯಲಿದೆ.